ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀವು ಕಳುಹಿಸುವ ಒಂದೊಂದು ಮನವಿಗಳು, ಕಳಿಸುವಂತಹ ಪ್ರೋತ್ಸಾಹದ ಮಾತುಗಳು, ನೀವು ಆಮೋದಿಸುವ ಒಂದೊಂದು ವಿಷಯಗಳು, ನಿಮ್ಮ ಸಪೋರ್ಟ್ಗಳು ಎಲ್ಲವೂ ದೇವರು ನೋಡುತ್ತಾ ಇದ್ದಾರೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುತ್ತಾರೆ. ಇವತ್ತು ಕೂಡ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಯೋಹಾನ 8ನೇ ಅಧ್ಯಾಯ 11ನೇ ವಾಕ್ಯ. ಜಾನ್ ಚಾಪ್ಟರ್ 8 ವರ್ಸ್ 11. ಯೇಸು ಆಕೆಗೆ, ನಾನು ನಿನ್ನನ್ನು ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಹಾಲೆಲೂಯಾ. ನೋಡಿರಿ, ಇಲ್ಲಿ ಯೇಸು ಆ ಒಂದು ಪಾಪಿಯಾದ ಸ್ತ್ರೀಯನ್ನು ನೋಡಿ ಹೇಳುವಂತಹ ಮಾತುವನ್ನು ನಾವು ಓದಿದ್ದೇವೆ. ಹಾಲೆಲೂಯಾ. ಅವ್ರು ಹೇಳುತ್ತಾ ಇದ್ದಾರೆ, ಒಂದು ಪಾಪಿಯಾದ ಸ್ತ್ರೀ ಅಥವಾ ಒಂದು ವ್ಯಭಿಚಾರದಲ್ಲಿ ಹಿಡಿದುಕೊಂಡು ಯೇಸುವಿನ ಬಳಿಗೆ ತಂದಿದ್ದಾರೆ. ಅಲ್ಲಿ ಆ ಹೆಂಗಸ ಮೇಲೆ ಇರುವಂತಹ ಕೋಪ, ಶಿಕ್ಷೆ ಕೊಡಬೇಕೆಂಬ ಅವಸರಕ್ಕಿಂತ ಯೇಸು ಸ್ವಾಮಿಯನ್ನು ಸಿಕ್ಕಿಸಬೇಕು, ಯೇಸು ಸ್ವಾಮಿಯನ್ನು ಶೋಧಿಸಬೇಕು ಎಂಬುದಾಗಿ ಈ ಒಂದು ಕಾರ್ಯ ನಡೆಯುತ್ತಾ ಇದೆ. ಇವಳನ್ನು ಹಿಡಿದುಕೊಂಡು ತಂದು ಯೇಸುವಿನ ಬಳಿಗೆ ನಿಲ್ಲಿಸಿ ಅವಳನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಧರ್ಮಶಾಸ್ತ್ರ ಹೇಳುತ್ತದೆ. ನೀನೇನು ಅನ್ನುತ್ತೀ ಎಂಬುದಾಗಿ ಫರಿಸಾಯರು ಕೇಳುತ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ನೆಲಕ್ಕೆ ಬಗ್ಗಿ ಏನನ್ನೋ ಬರೆಯುತ್ತಾ ಇದ್ದಾರೆ. ಆಮೇಲೆ ಅವರು ಹೇಳುತ್ತಾ ಇದ್ದಾರೆ, ಯಾರು ಪಾಪ ಮಾಡಲಿಲ್ಲವೋ ಅವರು ಮೊದಲನೆಯದಾಗಿ ಕಲ್ಲನ್ನು ಈ ಹೆಂಗಸಿನ ಮೇಲೆ ಎಸೆಯಿರಿ ಎಂಬುದಾಗಿ ಹೇಳಿ ಮತ್ತೊಮ್ಮೆ ಅವರು ನೆಲದ ಮೇಲೆ ಬರೆಯುತ್ತಾ ಇರುತ್ತಾರೆ. ಆಗ ನೋಡುವಾಗ ಏನು ಸಂಭವಿಸಿತು? ಬಂದಿದ್ದ ಎಲ್ಲ ಜನರು ತಮ್ಮ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಬಂದಿದ್ದವರೆಲ್ಲರೂ ಕಲ್ಲನ್ನು ಕೆಳಗಡೆ ಹಾಕಿ ದೊಡ್ಡವರಿಂದ ಚಿಕ್ಕವರ ತನಕ ಎಲ್ಲರೂ ವಾಪಸ್ ಹೋದರು. ಈಗ ಈ ಹೆಂಗಸು ಮಾತ್ರ ನಿಂತಿದ್ದಾಳೆ. ಯೇಸು ಸ್ವಾಮಿ ಅಲ್ಲಿ ಇದ್ದಾರೆ. ಅವರ ಜೊತೆ ಈ ಹೆಂಗಸು, ಈ ಸ್ತ್ರೀ, ಅವಳು ಅಲ್ಲಿದ್ದಾಳೆ. ಈಗ ಯೇಸು ಸ್ವಾಮಿ ಏನು ಹೇಳುತ್ತಾ ಇದ್ದಾರೆ? ನಾನು ನಿನ್ನನ್ನು ಶಿಕ್ಷೆ ವಿಧಿಸುವುದಿಲ್ಲ. ನಿನ್ನನ್ನು ಶಿಕ್ಷೆ ವಿಧಿಸಿದವರು ಎಲ್ಲರೂ ಹೋದ್ರಾ? ಅವಳು ಹೇಳ್ತಾಳೆ, ಸ್ವಾಮಿ ಹೌದು, ಎಲ್ಲರೂ ಹೋದರು ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳಿದ ಮಾತೆ ನಾವು ಇಲ್ಲಿ ನೋಡುತ್ತಾ ಇದ್ದೇವೆ. ಹಾಲೆಲೂಯಾ. ನಿನ್ನನ್ನು ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಮತ್ತೆ ಅವಳಿಗೆ, ಈಗ ಆಕೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದರು. ಹಾಲೆಲೂಯಾ. ಆ ಸ್ತ್ರೀಗೆ ಇದುವರೆಗೂ ನೀನು ಮಾಡಿದ ತಪ್ಪುಗಳು ಶಿಕ್ಷೆಗೆ ವಿಧಿಸಲ್ಪಡುವಂತಹ ತಪ್ಪು, ಆದರೆ ನಾನು ನಿನ್ನನ್ನು ಶಿಕ್ಷೆ ವಿಧಿಸುವುದಿಲ್ಲ. ಐ ವಿಲ್ ನಾಟ್ ಕಂಡಮ್ ಯು, ಐ ವಿಲ್ ನಾಟ್ ಪನಿಷ್ ಯು, ಐ ವಿಲ್ ನಾಟ್ ಥ್ರೋ ಸ್ಟೋನ್ ಆನ್ ಯು ಆ್ಯಂಡ್ ಕಿಲ್ ಯು. ಯಾಕಂದರೆ ನಾನು ನಿನಗಾಗಿ, ನಿನ್ನ ಪಾಪ ಪರಿಹಾರಕ್ಕಾಗಿ, ನಾನು ಪ್ರಾಣ ಕೊಡುವುದಕ್ಕಾಗಿ ನಾನು ಈ ಭೂಮಿಗೆ ಬಂದೇನು. ನಾನು ನಿನ್ನನ್ನು ಶಿಕ್ಷೆ ವಿಧಿಸುವುದಕ್ಕಾಗಿ ಬಂದಿಲ್ಲ, ನಿನ್ನ ಶಿಕ್ಷೆಯನ್ನು ನನ್ನ ಮೇಲೆ ಹಾಕಿಕೊಳ್ಳುವುದಕ್ಕೆ ಬಂದಿದ್ದೇನೆ ಎಂಬ ಅರ್ಥದಿಂದ ಇನ್ನು ಮುಂದೆ ಪಾಪ ಮಾಡಬೇಡ. ಯಾಕಂದರೆ ನೀನು ಪಾಪ ಮಾಡಿದರೆ ಇನ್ನೂ ನೀನು ಪಾಪದಲ್ಲಿಯೇ ನೀನು ಕಂಟಿನ್ಯೂ ಆಗುತ್ತೀಯ. ಅದಾದ ಮೇಲೆ ಆ ಪಾಪವೇ ನಿನ್ನನ್ನು ಕೊಂದು ಬಿಡುತ್ತದೆ. Your own sin will stone you or will condemn you or it will kill you, it will destroy you. ನಿನ್ನ ಪಾಪಗಳು ನಿನ್ನನ್ನು ನಾಶ ಮಾಡುತ್ತದೆ. ಅದಕ್ಕೆ ಪಾಪದಿಂದ ಹೊರಗಡೆ ಬಾ, ಪಾಪವನ್ನು ಬಿಟ್ಟು ಬಿಡು. ಪಾಪವನ್ನು ನೋಡಿದರೆ ಅದಕ್ಕೆ ಅವಕಾಶ ಕೊಡಬೇಡ. Sin is always crouching, it is standing at the door. When you open the door, it will come in. ಅದು ಬಾಗಿಲಲ್ಲೇ ನಿಂತಿರುವಂಥದ್ದಾಗಿದೆ ಪಾಪ, ತಪ್ಪು. ಅದು ನೀವು ಕದ ತೆಗೆಯುವಾಗ ಒಳಗಡೆ ನುಗ್ಗಿ ಬರುತ್ತದೆ. ಇಟ್ ಇಸ್ ಜಸ್ಟ್ ವೇಟಿಂಗ್. ಅದಕ್ಕೆ ಕಾರಣನೇ ಇನ್ನು ಮುಂದೆ ಪಾಪ ಮಾಡಬೇಡ, ಪಾಪಕ್ಕೆ ಅವಕಾಶ ಕೊಡಬೇಡ, ಪಾಪ ಪ್ರೇರೇಪಣೆಗೆ ಒಳಪಡಬೇಡ. ಹಾಲೆಲೂಯಾ. ಎಲ್ಲದರಿಂದಲೂ ನೀನು ಜ್ಞಾನವಾಗಿರು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಈ ಹೆಣ್ಣು ಮಗಳನ್ನು ಕ್ಷಮಿಸಿ ಕಳಿಸಿದ ಹಾಗೆ ನಮ್ಮನ್ನು ಕ್ಷಮಿಸುವುದಕ್ಕಾಗಿ, ನಮ್ಮನ್ನು ಪಾಪದಿಂದ ಎಚ್ಚರಿಸುವುದಕ್ಕಾಗಿ, ನಮ್ಮನ್ನು ಬಿಡಿಸುವುದಕ್ಕಾಗಿ, ಟು ಸ್ಟಾಪ್ ಅಸ್ ಫ್ರಮ್ ಸಿನ್ನಿಂಗ್, ಹಿ ವೆಂಟ್ ಟು ದ ಕ್ರಾಸ್. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವಾ. ಹಾಲೆಲೂಯಾ. ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಹಾಲೆಲೂಯಾ.
ನಿನ್ನನ್ನು ಶಿಕ್ಷೆ ವಿಧಿಸುವರ ಕೈಯಿಂದ ಬಿಡಿಸುವುದು ಮಾತ್ರವಲ್ಲ, ನಿನ್ನನ್ನು ನಾನು ಶಿಕ್ಷೆಗೆ ಒಳಪಡಿಸುವುದಿಲ್ಲ, ಅಂದರೆ ಶಿಕ್ಷಿಸುವುದಿಲ್ಲ. ನಿನ್ನನ್ನು ನಾನು ಕ್ಷಮಿಸುತ್ತೇನೆ, ಆದರೆ ಇನ್ನು ಮುಂದೆ ಪಾಪ ಮಾಡಬೇಡ ಎಂಬುದಾಗಿ. ದೇವರೇ, ಈ ಮಾತುಗಳಿಗಾಗಿ ಸ್ತೋತ್ರ. ನಮ್ಮನ್ನು ಈ ಮಾತುಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಏಸಪ್ಪ. ಹೌದು ಸ್ವಾಮಿ, ನಮಗೆ ಇನ್ನೂ ಕೃಪೆ ಕೊಡ್ರಿ, ಜ್ಞಾನ ಕೊಡ್ರಿ ಅಪ್ಪ. ಪಾಪವನ್ನು ಬಿಟ್ಟು ಬಿಡಬೇಕು ಸ್ವಾಮಿ. ಹೆಲ್ಪ್ ಅಸ್ ಲಾರ್ಡ್. ಸಹಾಯ ಮಾಡ್ರಿ ಏಸಪ್ಪ. ಈ ಪಾಪದ ಬಂಧನದಲ್ಲಿ ಸಿಕ್ಕಿಕೊಂಡಿದ್ದೇವೆ ಸ್ವಾಮಿ, ಅದರಿಂದ ನಮಗೆ ಬಿಡುಗಡೆ ಕೊಡ್ರಿ. ಅದನ್ನು ನಿಲ್ಲಿಸುವುದಕ್ಕೆ ಶಕ್ತಿ ಕೊಡ್ರಿ, ಅದನ್ನು ಜಯಿಸುವುದಕ್ಕೆ ಶಕ್ತಿ ಕೊಡ್ರಿ ಅಪ್ಪ. ಇನ್ನು ಮುಂದೆ ನಾವು ಮಾಡಬಾರದು. ಇದು ಇವತ್ತು ತನಕ ಮಾಡಿದ್ದೀವಿ, ಹೌದು, ಒಪ್ಪಿಕೊಳ್ಳುತ್ತೇವೆ. ಆದರೆ ಇನ್ನು ಮುಂದೆ ಪಾಪ ಮಾಡಬಾರದು, ತಪ್ಪು ಮಾಡಬಾರದು, ಸುಳ್ಳು ಹೇಳಬಾರದು, ಹಲ್ಲೆಲೂಯಾ, ಕದಿಯಬಾರದು, ಕೊಲೆ ಮಾಡಬಾರದು, ಯಾರನ್ನು ಬೈಯಬಾರದು ಏಸಪ್ಪ, ಮೋಸ ಮಾಡಬಾರದು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ, ಇನ್ನು ಮುಂದೆ ಪಾಪ ಮಾಡಬೇಡ ಎಂಬ ಮಾತು ನಮ್ಮ ಕಿವಿಯಲ್ಲಿ ಕೇಳಿಸುತ್ತಲೇ ಇರಲಿ. ಹಲ್ಲೆಲೂಯಾ. ಯಾಕಂದರೆ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ನಮ್ಮನ್ನು ತೊಳೆದಿದ್ದಾರೆ. ಮತ್ತೆ ಪಾಪದಲ್ಲಿ ಕಂಟಿನ್ಯೂ ಮಾಡುವುದಕ್ಕಲ್ಲ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.